ಹಾಯ್ ಹಲೋ ಫ್ರೆಂಡ್ಸ್, ಮಂಗಳ ಪಾಕಶಾಲೆಗೆ ಸ್ವಾಗತ. ಬನ್ನಿ, ನಾನಿವತ್ತು ಕ್ಯಾಕ್ರಿಕ್ ಎಣ್ಣಿನ ರಸಾಯನ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಬೇಸಿಗೆ ಕಾಲದಲ್ಲಿ ತುಂಬ ಹೀಟ್ ಇರುತ್ತೆ, ಸೆಕೆ. ಹಾಗಾಗಿ ಈ ಕ್ಯಾಕ್ರಿಕ್ ಎಣ್ಣಿನ ರಸಾಯನ ತಿಂದರೆ ತುಂಬಾ ತಂಪು, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಬನ್ನಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಕ್ಕೋಸ್ಕರ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಬನ್ನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಕ್ಯಾಕ್ರಿಕ್ ಹಣ್ಣು ಚೆನ್ನಾಗಿ ಹಣ್ಣಾಗಿ ಈ ರೀತಿ ಸೈಡಾಗೆಲ್ಲ ಓಪನ್ ಆಗಿರುತ್ತೆ, ಆ ಥರದ್ದು ತೊಗೊಂಡಿದ್ದೀನಿ. ಮಧ್ಯಕ್ಕೆ ಕುಯ್ದುಬಿಟ್ಟು ಮಧ್ಯಕ್ಕೆ ಹೋಳು ಮಾಡ್ಕೊಂಬಿಡೋಣ. ಮಧ್ಯದಾಗಿರೋ ಬೀಜನೆಲ್ಲ ತಕ್ಕೊಳ್ಬೇಕಾಗುತ್ತೆ ಒಂದು ಬಟ್ಲಿಗೆ. ಈ ರೀತಿ ಮಧ್ಯದಾಗಿರೋ ಬೀಜನೆಲ್ಲ ತಕ್ಕೊಂಬಿಡೋಣ. ನಾವು ಬೇಕು ಅಂದರೆ ಜಾಗ ಇದ್ದರೆ ಮನೆ ಮುಂದೆ ಎಲ್ಲಾದರೂ ಈ ಬೀಜನ ಒಣಗಿಸ್ಬಿಟ್ಟು ಆಮೇಲೆ ಹಾಕಿದ್ರೆ ಬೆಳಿಬೋದು. ಇದನ್ನು ಹಿಂದೆಲ್ಲ ನಮ್ಮ ಅಜ್ಜಿರೆಲ್ಲ ಗೋಡಿಗೆ ಈ ರೀತಿ ಇದನ್ನು ಸವರ್ ಬಿಟ್ಬಿಡೋರು. ಮಳೆಗಾಲ ಬಂದಾಗ ಅಥವಾ ಇದು ಹಾಕೋ ಸೀಸನ್ ಟೈಮ್ಗಳಿಗೆ ಅದನ್ನು ಹಾಕ್ಬಿಟ್ಟು ಹೊಲದೊಳಗೆ ಬೆಳೆಯೋರು. ಈ ರೀತಿ ಪೂರ್ತಿಯಾಗಿ ಬೀಜ ಎಲ್ಲ ತಕ್ಕೊಂಬಿಡೋಣ. ರೊಟ್ಟಿ ಚಪಾತಿ ಜೊತೆ ಇದನ್ನು ರಸಾಯನದ ಥರ ಮಾಡ್ತಾರೆ. ಬಾಳೆಹಣ್ಣಿನ ರಸಾಯನ ಯಾವ ರೀತಿ ಮಾಡ್ತೀವೋ ಆ ಥರ ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ ಚಪಾತಿ ಜೊತೆ ತಿಂದ್ರೂ ಹಾಗೇನೂ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಎಲ್ಲದನ್ನು ಮಧ್ಯಕ್ಕೆ ಕಟ್ ಮಾಡಿ ಬೀಜ ತಕ್ಕೊಂಬಿಡೋಣ. ಈ ಬೇಸಿಗೆ ಬಿಸಿಲಿಗೆ ಕ್ಯಾಕ್ರಿಕ್ ಹಣ್ಣು ಅಂದರೂ ತುಂಬ ತಂಪಾಗಿರುತ್ತೆ, ಹೊಟ್ಟೆ ಎಲ್ಲ ತಣ್ಣಗಾಗುತ್ತೆ. ಇದನ್ನು ತಿಂದರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಎಲ್ಲಾದರೂ ಸಿಕ್ಕಿದರೆ ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಬೀಜ ಎಲ್ಲ ತಕ್ಕೊಂಡ್ಮೇಲೆ ಪೂರ್ತಿಯಾಗಿ ಬೀಜ ತಕ್ಕೊಂಡ್ಮೇಲೆ ಹಣ್ಣನ್ನು ತಕ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಹಣ್ಣು ಚೆನ್ನಾಗಿ ಹಣ್ಣಾದರೆ ಈ ರೀತಿ ತಕ್ಕೊಳ್ಳೋದಕ್ಕೆ ಕೈಯಲ್ಲೇ ತಕ್ಕೊಂಬಿಡ್ಬೋದು. ಸಿಪ್ಪೆ ಕೆಳಗೆ ಉಳ್ಕೊಳ್ಳುತ್ತೆ, ಹಣ್ಣು ಮಾತ್ರ ಬಂದುಬಿಡುತ್ತೆ. ನೋಡಿ, ಈ ರೀತಿ ತಗೊಂಡ್ರಾಯ್ತು. ಸಿಪ್ಪೆ ಬಂದುಬಿಡುತ್ತೆ. ಈ ರೀತಿ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಹಾಕ್ಕೊಂಬಿಡೋಣ. ಕೈಯಲ್ಲೇ ಸ್ಮ್ಯಾಶ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಇದೇ ರೀತಿ ಎಲ್ಲದನ್ನು ಈ ರೀತಿ ತೆಗೆದುಬಿಟ್ಟು ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಂಬಿಡೋಣ. ಈಗ ಹಣ್ಣನ್ನು ತೆಗೆದು ಕೈಯಲ್ಲೇ ಸ್ಮ್ಯಾಶ್ ಮಾಡಿದ್ದಾಗಿದೆ. ಈಗ 3 ಉಂಡೆ ಬೆಲ್ಲನ ತಗೊಂಡಿದ್ದೀನಿ. ಇದನ್ನು ಪುಡಿ ಮಾಡ್ಕೊಂಬಿಡೋಣ ಚೆಚ್ಚಿಬಿಟ್ಟು.
ಸಣ್ಣಗೆ ಪುಡಿ ಮಾಡಿಕೊಂಡ್ರೆ ಬೇಗ ಕರಗುತ್ತೆ ಅದರೊಳಗೆ ಹಾಕಿದಾಗ. ಈಗ ಪುಡಿ ಮಾಡ್ಕೊಂಡಿದ್ದಾಯಿತೆ. ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಸಣ್ಣಗೆ. ಇನ್ನೊಂದು ಸ್ವಲ್ಪ ಇದ್ದರೆ ಈ ರೀತಿ ಇನ್ನೊಂದು ಸ್ವಲ್ಪ ಚೆಚ್ಕೊಂಬಿಡೋಣ. ಈಗ ಪೂರ್ತಿಯಾಗಿ ನುಣ್ಣಗಾಗಿದೆ. ಈಗ ನಾವು ಹಣ್ಣನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೊಂಬಿಡೋಣ. ಈ ರೀತಿ ಕೈಯಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ಉದುರಿಸ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಒಂದ್ಸಲ ಖಂಡಿತ ಟ್ರೈ ಮಾಡಿ. ಈಗ ಬೆಲ್ಲ ಎಲ್ಲ ಹಾಕ್ಕೊಂಡಿದ್ದಾಯಿತು. ಅದಾದಮೇಲೆ ಒಂದು 4ರಿಂದ 5 ಸ್ಪೂನು ತೆಂಗಿನ ತುರಿನ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋದ್ರೊಳಗೆ ನುಣ್ಣಗೆ ಪುಡಿ ಮಾಡ್ಕೊಂಡಿರೋದ್ರಿಂದ ಬೆಲ್ಲನ ಬೇಗ ಕರಗಿಬಿಡುತ್ತೆ ಬೆಲ್ಲ. ಈಗ ಚೆನ್ನಾಗಿ ಕಲಿಸ್ಕೊಂಡಿದ್ದಾಯಿತು. ನಾವು ರೊಟ್ಟಿ ಚಪಾತಿ ಮಾಡಿದಾಗ ಈ ರೀತಿ ಕಲಿಸ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈಗ ಕ್ಯಾಕ್ರಿಕೆ ಹಣ್ಣಿನ ರಸಾಯನ ರೆಡಿಯಾಗಿದೆ. ನೀವು ನೋಡ್ತಿರ್ಬೋದು. ರೊಟ್ಟಿ ಚಪಾತಿ ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ದೋಸೆ ಚಪಾತಿ ಇಲ್ದಿದ್ರು ಹಾಗೇ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ಬೇಸಿಗೆ ಕಾಲದಾಗೆ ಈ ರೀತಿ ಮಾಡ್ಕೊಂಡು ತಿಂದರೆ ದೇಹಕ್ಕೆ ತುಂಬಾ ತಂಪು, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಕ್ಯಾಕ್ರಿಕೆ ಹಣ್ಣಿನ ರಸಾಯನ ಮಾಡ್ಕೊಳ್ಬಹುದು ಅಂತ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಕ್ಕೋಸ್ಕರ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಯಾರ್ಯಾರು ವಿಡಿಯೋ ನೋಡಿದ್ದೀರೋ ಅವರಿಗೆಲ್ಲ ಧನ್ಯವಾದಗಳು.